ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ನಮ್ಮ ಕಿಚನ್ ಹೋಮ್ ಟ್ರಿಪ್ನ ಮಾಡ್ತಾ ಇದ್ದೀನಿ. ಹಬ್ಬಕ್ಕೆಲ್ಲ ರೆಡಿ ಮಾಡಿದ್ದೆ. ಬುಧವಾರ ಹಬ್ಬ ಇದೆ, ಮಾರ್ನಮ್ಮಿ ಹಬ್ಬ ಮಾಡ್ತೀವಿ ನಾವು. ಅದಕ್ಕೆ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡಿದ್ದೆ. ನೋಡಿ, ಪ್ಲಾಸ್ಟಿಕ್ ಡಬ್ಬನೆಲ್ಲ ಎತ್ತಿಟ್ಟು ಈ ಥರ ಮಾಡಿದ್ದೀನಿ. ಇದು 2 ದಿನ ಮಾಡಿರೋವಂಥದ್ದು. ಹೋದ ವರ್ಷ ಒಂದೇ ದಿನಕ್ಕೆ ಮುಗ್ದೋಗಿತ್ತು. ಈ ವರ್ಷ 2 ದಿನ ತೊಗೊಂತು. ಯಾಕಂದರೆ ನನ್ನ ಮಗಳು ಎದ್ದೇಳೋದು ಮಲ್ಗೋದು, ಅವಳನ್ನ ಇವಾಗ ಯಾರಾದರೂ ಎತ್ಕೊಂಡು ಕುತ್ಕೊಬೇಕು ಅವಳನ್ನ. ಹಾಗಾಗಿ ಈ ಸಲ 2 ದಿನ ತೊಗೊಂತು. ಸ್ವಲ್ಪ ಪ್ಲಾಸ್ಟಿಕ್ ಡಬ್ಬನೆಲ್ಲ ಎತ್ತಿಟ್ಟು ಸ್ಟೀಲ್ ಬಾಕ್ಸ್ನ ಎತ್ತಿಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ನನಗೆ ಸ್ಟೀಲ್ ಬಾಕ್ಸ್ ಬೇಕಿತ್ತು, ಬಟ್ ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ನಾನು ಬೇರೆಯವ್ರಿಗೋಸ್ಕರ ಏನು ಮಾಡಿಲ್ಲ, ನನಗೋಸ್ಕರನೇ ನಾನು ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಅನ್ನಿಸ್ತಾ ಇದೆಯಾ? ನಮ್ಮ ಕಿಚನ್ ಎಂಟ್ರಿ ಈ ಥರ ಇರುತ್ತೆ. ಮೇಲೂ ಇನ್ನೂ ಸ್ವಲ್ಪ ಜಾಸ್ತಿ ಬಾಕ್ಸ್ ಎಲ್ಲ ಇದ್ದು, ದೊಡ್ಡ ದೊಡ್ಡ ಬಾಕ್ಸ್ ಇದ್ದು, ಈ ಥರ ದೊಡ್ಡ ದೊಡ್ಡ ಬಾಕ್ಸ್ ಎಲ್ಲ ಇತ್ತು. ನಾನು ಅದನ್ನೆಲ್ಲ ಎತ್ತಿಟ್ಟಿದ್ದೀನಿ. ಇದು ಅಕ್ಕಿ ಬಾಕ್ಸು. ಅಕ್ಕಿ ಖಾಲಿ ಆಗಿದೆ, ತುಂಬ್ಕೊಬೇಕು. ಸೊ ಇಲ್ಲಿ ಮಸಾಲೆ ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ. ಮಸಾಲೆ ಡಬ್ಬದ್ದು ವಾಷಿಂಗಿಗೆ ಹೋಗಿದೆ, ಅದನ್ನು ಒಣಗಬೇಕು. ಹಾಗಾಗಿ ಇಲ್ಲೇ ಇಕ್ಕಿದ್ದೀನಿ. ಇಲ್ಲೊಂದು ಮಿಕ್ಸಿ ಡಬ್ಬ ಇಕ್ಕಿದ್ದೀನಿ. ಇದು ಚಟ್ನಿ, ಇವತ್ತಿನ ಟಿಫನ್ಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಹಾಗಾಗಿ ಚಟ್ನಿ ರೆಡಿಯಾಗಿದೆ. ಇಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಬಾಕ್ಸ್ ಇದೆ. ಇಲ್ಲಿ ಡೈಲಿ ಯೂಸ್ ಮಾಡೋ ಅಂಥ ಪಾತ್ರೆನೆಲ್ಲ ಇಟ್ಟಿದ್ದೀನಿ. ಕುಕ್ಕರು, ಪಾತ್ರೆ, ಈ ಥರದ್ದೆಲ್ಲ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಬಿಸಿನೀರು ಮತ್ತು ಹಾಲು ಇವಾಗ ನಾವು ಕೊಂಡ್ಕೊಂಬರ್ತೀವಿ. ಇಲ್ಲಿ ಕುಡಿಯೋ ನೀರಿದೆ. ನಾವು ಫಿಲ್ಟರ್ ನೀರೇನು ಯೂಸ್ ಮಾಡಲ್ಲ, ಟ್ಯಾಂಕಲ್ಲಿ ಏನು ಬರುತ್ತೋ ಅದೇ ನೀರನ್ನ ಯೂಸ್ ಮಾಡ್ತೀನಿ. ಇಲ್ಲಿ ಒಂದು ಎಣ್ಣೆ ಡಬ್ಬ ಇದೆ. ಆಯಿಲ್ ಡಬ್ಬ ಇದು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಸೊ ಇದು ನೆನ್ನೆ ತೊಳೆದಿರೋದು, ಇನ್ನೂ ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ. ಇಲ್ಲಿ ಅಕ್ಕಿ ರೊಟ್ಟಿಗೆ ಪ್ರಿಪ್ರೇಷನ್ ನಡೀತಾ ಇದೆ. ಮಾಡಬೇಕು, ಇನ್ನೂ ಮಾಡಿಲ್ಲ. ಇಲ್ಲಿ ಒಂದು ಪಾತ್ರೆ ಸ್ಟ್ಯಾಂಡ್ ಇದೆ. ಇಲ್ಲಿ ಕೆಳಗೆ ಸ್ವಲ್ಪ ಡಬ್ಬನ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಡಬ್ಬ ಮಿಸ್ಸಿಂಗು ಈ ಥರದ್ದು, ಅದು ಇಲ್ಲಿದೆ. ನನ್ನ ಮಗಳು ಸರಿದೇನು ಪುಡಿ ಇದೆಯೋ ಅದು ಅಲ್ಲಿ ಇಟ್ಟಿದ್ದೀನಿ. ಹಾಗಾಗಿ ಅದು ಅಲ್ಲಿಗೋಗಿದೆ. ಇದರಲ್ಲಿ ಮಸಾಲೆ ಐಟಮ್ ನನಗೆ ಡೈಲಿ ಯೂಸಿಗೆ ಏನು ಬೇಕೋ ಆ ಥರದ್ದಿದೆ. ಮೊನ್ನೆ ನಾನು ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಒಂದು ಏನೋ ಒಂದು ಡೆಸರ್ಟ್ ಕೇಕ್ ಮಾಡಿದ್ದೀನಿ. ಸೊ ಅದರಲ್ಲಿ ಮಾಡಿದ್ದೆ. ಇನ್ನೂ ಕೇಕ್ ಮಾಡೋ ಅಂಥದ್ದಿದೆ. ನನಗಿನ್ನೂ ಕೇಕ್ ಮಾಡೋ ಅಂಥ ಐಟಮ್ ಸಿಕ್ಕಿಲ್ಲ. ಹಾಗಾಗಿ ಇನ್ನೂ ಬಾಕಿ ಇದೆ. ಮಾಡಿದ್ರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಲ್ಲಿ ಸ್ವಲ್ಪ ಸ್ಪೂನ್ಸ್ ಇಟ್ಟಿದ್ದೀನಿ. ಇಲ್ಲಿ ಡೈಲಿ ಯೂಸ್ಗೆ ಬೇಕಾಗಿರೋಂಥ ಸೌಟು, ಅನ್ನದ ಕೈ ಅದೆಲ್ಲ ಇದೆ. ಇಲ್ಲಿ ಸ್ವಲ್ಪ ಈ ಥರ ಆರ್ಗನೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮೇಲ್ಗಡೆ ನನಗೆ ಜಾಸ್ತಿ ಯೂಸ್ ಆಗದೇ ಇರುವಂಥವು. ಇಲ್ಲಿ ಸ್ಟೀಲ್ ಬಾಕ್ಸ್ ಇಟ್ಟಿದ್ದೀನಿ. ನಾವು 2 ಪ್ಲಾಸ್ಟಿಕ್ ಡಬ್ಬ ಇದ್ದಾವೆ. ನಾವೆರಡು ಇನ್ನೊಂದ್ಸಲ ಯಾವಾಗಲಾದರೂ ಚೇಂಜ್ ಮಾಡ್ತೀನಿ. ಆದಷ್ಟು ಬೇಗ ಮಾಡ್ತೀನಿ. ನನಗೆ ಆ ಲಾಸ್ಟಲ್ಲಿ ಇದೆಯಲ್ಲ, ನನಗೆ ನೆಡುತ್ತಾ ಇಲ್ಲ ತೋರಿಸೋದಕ್ಕೆ. ಅದು ಒಂದು ಅಕ್ಕಿ ಹಸಿಟ್ಟು ಮತ್ತು ಇನ್ನೊಂದು ಗೋಧಿ ಹಸಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನೀರು ಸ್ವಲ್ಪ ಕಾಯ್ತಾ ಇದೆ. ಈಗ ನಾನು ಅಕ್ಕಿ ಹಸಿಟ್ಟನ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಾನು 4 ಕಪ್ಪು ನೀರು ಹಾಕಿದ್ದೆ. ಈಗ 2 ಕಪ್ಪು ಹಸಿಟ್ಟು ಹಾಕಬೇಕು. ಇದು ಜಲ್ಸಿ ಇಟ್ಕೊಂಡಿದ್ದೀನಿ, ನಾನು ನೆನ್ನೆ ಜಲ್ಸಿರೋಂಥದ್ದು. ಹಾಗಾಗಿ ಹಾಗೆ ಹಾಕ್ತಾಯಿದ್ದೀನಿ. ಏನು ಕೂಡ ಜಲಿಸ್ತಾ ಇಲ್ಲ ನಾನು. ಇವತ್ತು ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಇದು ಸೋಮವಾರದ ಬ್ಲಾಗ್. ಎಲ್ಲರೂ ಮನೆ ಹತ್ರ ಇದ್ದರು, ಹಾಗಾಗಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ನನಗೆ ರೊಟ್ಟಿ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ ನನಗೆ ತುಂಬ ಇಷ್ಟ. ಹಾಗಾಗಿ ಮಾಡ್ಕೋತಾ ಇದ್ದೀನಿ. ಈಗ 1 ಕಪ್ ಹಾಕಿದ್ದೀನಿ. ಇದೇನು ಗಂಟಾಗೋದಿಲ್ಲ.
ನೀವು ತಲೆ ಕೆಡಿಸ್ಕೊಂತ ಅವಶ್ಯಕತೆ ಏನಿಲ್ಲ, ಗಂಟಾಗಲ್ಲ. ನಾನಿಲ್ಲಿ ಬೇಗ ಬೇಗ ಹಾಕಬೇಕು, ಆದರೆ ಆಗ್ತಾಯಿಲ್ಲ ನನಗೆ ಬೇಗ ಹಾಕೋದಕ್ಕೆ. ಇದು ಈಗ 2ನೇ ಕಪ್. ನಾನು ಸ್ವಲ್ಪ ದೊಡ್ಡ ಕಪ್ಪಲ್ಲೇ ತೊಗೊಂಡಿದ್ದೀನಿ. ಇದರಲ್ಲಿ ಎಷ್ಟಾಗುತ್ತೋ ಗೊತ್ತಿಲ್ಲ. ಈಗ ಹಾಕಾಯಿತು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪನೂ ಗಂಟು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಬೇಕು ಮತ್ತು ಕುದಿಸ್ಕೋಬೇಕು. ಇದು ಚೆನ್ನಾಗಿ ಬೇಯಬೇಕಿದು. ಚೆನ್ನಾಗಿ ಬೆಂದ್ರೇ ನಮಗೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅಕ್ಕಿ ರೊಟ್ಟಿನ ನಾವು ಬೇರೆ ಥರ ಮಾಡ್ತಿದ್ದು, ಇವತ್ತು ಬೇರೆ ಥರ ಮಾಡ್ತಾಯಿದ್ದೀನಿ. ಏನಂದರೆ ನಾವು ಮುಂಚೆ ಮಾಡ್ತಿದ್ದಿದ್ದು ಅಕ್ಕಿ ಹಸಿಟ್ಟನ್ನ ಸ್ವಲ್ಪ ಹೊತ್ತು ನೆನೆಸಿಟ್ಟು ಹಾಗೆ ಈ ಥರ ಏನು ಬೇಯಿಸ್ಕೊತಾ ಇರಲಿಲ್ಲ. ಹಸಿ ಹಸಿಟ್ಟನ್ನೇ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಬಿಟ್ಟು ಆನಂತರ ತವದ ಮೇಲೆ ಸವರ್ತಾಯಿತ್ತು. ಆ ಥರ ಮಾಡ್ತಿದ್ದು ಅಕ್ಕಿ ರೊಟ್ಟಿನ. ನಂಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಈ ಥರ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಇಷ್ಟ ಆಗುತ್ತೋ ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ. ನನ್ನ ಮಗಳಿಗೆ ಸರಿ ತಿನ್ನಿಸಿ ಆಲ್ರೆಡಿ ಒಂದು ಸಲ ಮಲಗಿಸಿ ಬಂದಿದ್ದೀನಿ. ಇನ್ನು ಅವಳು ಮತ್ತೆ ಎದಳೋ ಅಷ್ಟೊತ್ತಿಗೆ ನಾನು ಈ ಕೆಲಸ ಮಾಡ್ಕೊಬೇಕು. ಈ ವಿಂಡೋ ಕ್ಲೀನಿಂಗ್ ಇದೆ ಇವತ್ತು. ಈ ವಿಂಡೋ ಮತ್ತು ವಾಷಿಂಗ್ ಮಿಷಿನು, ಫ್ರಿಜ್ಜು, 2 ಫ್ರಿಜ್ಜು ಕೂಡ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಆದಷ್ಟು ಬೇಗ ಮಾಡೋಣ. ನನ್ನ ಮಗಳು ಇವಾಗ ಅವಳು ಮಲಗಿದ್ದಾಳೆ. ನಾನು ಕೆಲಸ ಮಾಡ್ಕೊಳೋ ಅಷ್ಟೊತ್ತಿಗೆ ಮತ್ತೆ ಎದ್ದೇಳ್ತಾಳೆ ಅವಳು. ಈ ಕೆಲಸ ಮುಗಿಯೋ ಅಷ್ಟೊತ್ತಿಗೆ ಎದ್ದೇಳ್ತಾಳೆ ಅವಳು. ಇದು ಇನ್ನೂ ಸ್ವಲ್ಪ ಹಸಿಟ್ಟು ಬೇಕಾಗುತ್ತೆ, ಹಂಗಾಗಿ ನಾನು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ನಿಮಗೆ ಇದು ತೋರಿಸ್ತೀನಿ. ನಾನು ಒಂದು ಕೈಯಲ್ಲಿ ಇಟ್ಕೊಂಡು ವಿಡಿಯೋ ಶೂಟ್ ಮಾಡೋದಕ್ಕಾಗಲ್ಲ. ಹಾಗಾಗಿ ನನ್ನ ಹತ್ರ ಏನೋ ಸ್ಟ್ಯಾಂಡ್ ಇಲ್ವಲ್ಲ, ಅದಕ್ಕೆ ನಾನು ಬೇರೆ ಥರ ಪ್ರಿಪ್ರೇಷನ್ ಮಾಡ್ಕೊಬೇಕು. ಇದನ್ನೆಲ್ಲ ಇಡೋದಕ್ಕೆ ಬೇಕಲ್ಲ, ಮೊಬೈಲ್ನೆಲ್ಲ ಇಟ್ಬಿಟ್ಟು ಶೂಟ್ ಮಾಡೋದಕ್ಕೆ ಬೇಕಲ್ಲ. ಹಾಗಾಗಿ ಸ್ವಲ್ಪ ಎಲ್ಲ ರೆಡಿ ಮಾಡಬೇಕು. ನಾನು ಸ್ಟ್ಯಾಂಡ್ ತೊಗೊಳೋ ಅಂದ್ರಲ್ಲಿ ಇದ್ದೀನಿ, ಸದ್ಯಕ್ಕಿಲ್ಲ. ಬಟ್ ಯಾವಾಗಾದರೂ ತೊಗೊತೀನಿ. ಯೂಟ್ಯೂಬ್ ಪೇಮೆಂಟ್ ಏನಾದರೂ ಬಂದರೆ ತೊಗೊತೀನಿ. ಇನ್ನು ವರ್ಷನೇ ಆಗ್ಬೋದು, 2 ವರ್ಷನೇ ಆಗ್ಬೋದು, ಗೊತ್ತಿಲ್ಲ. ಬಟ್ ತೊಗೊಬೇಕು, ಇಲ್ಲ ಅಂದರೆ ಆಗಲ್ಲ. ಈ ಥರ ಯಾವುದಾದ್ರೂ ಒಂದು ಬಾಕ್ಸನ್ನ ಇಟ್ಟು ಮೇಲೆ ಈ ಥರ ಒಂದು ಬಿಂದಿಗೆನ ಇಡ್ತೀನಿ. ಆನಂತರ ಒಂದು ಬಾಕ್ಸ್ನ ಇಟ್ಬಿಟ್ಟು ಈ ಥರ ಕ್ಯಾಮ್ರಾನ ಇಡ್ತೀನಿ. ಹಿಂದೆಗಡೆ ಮತ್ತು ಮುಂದೆಗಡೆ ಏನಾದರೂ ಕೊಡಬೇಕು ಎಲ್ಪಿಗೆ. ಮೊಬೈಲ್ ನಿಂತ್ಕೊಬೇಕಲ್ಲ, ಹಾಗಾಗಿ ಏನಾದರೂ ಒಂದು ಹಿಂದೆ ಮತ್ತು ಮುಂದೆ ಏನಾದರೂ ಒಂದು ಇಟ್ಟರೆ ಮೊಬೈಲ್ ಆರಾಮ್ಸೆ ಕೂತ್ಕೊಳುತ್ತೆ. ವಿಡಿಯೋ ಎಲ್ಲ ನಾನು ಇದೇ ಥರ ಶೂಟ್ ಮಾಡೋದು. ಏನಾದರೂ ರೆಸಿಪಿ ಏನಾದರೂ ಶೂಟ್ ಮಾಡಬೇಕಂದ್ರೆ ಈ ಥರ ಮಾಡ್ಕೊತೀನಿ. ಈಗ ಆರಾಮ್ಸೆ ನನ್ನ ಮೊಬೈಲು ಬಾಕ್ಸ್ ಮೇಲೆ ಇದೆ. ಈಗ ನಾನು 2 ಕೈಯಿಂದ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಸ್ವಲ್ಪ ದೊಡ್ಡ ಬಾಳಿನೇ ತೊಗೊಂಡಿದ್ದೀನಿ, ಯಾಕಂದರೆ ನಾನು ಮಿಕ್ಸ್ ಮಾಡಬೇಕು ಅದೆಲ್ಲ ಚೆಲ್ಬಿಡ್ತೀನಿ. ಅದಕ್ಕೋಸ್ಕರ ದೊಡ್ಡ ಬಾಳಿನ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಮಿಕ್ಸ್ ಮಾಡಬೇಕು, ಸ್ವಲ್ಪ ಕೂಡ ಗಂಟು ಇರಬಾರ್ದು. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಗಂಟು ಅಲ್ಲಲ್ಲೇ ಒಂದೊಂದು ಗಂಟೆ ಇದ್ರೆ ತೊಂದರೆ ಇಲ್ಲ. ನಾವು ಇನ್ನೊಂದು ಸಲ ಇದನ್ನ
ಚೆನ್ನಾಗಿ ಕೈಯಲ್ಲಿ ನಾದ್ಕೋಬೇಕು. ಇವತ್ತು ನಾನು ಎದ್ದಿರೋದು 8 ಗಂಟೆ, ಬಟ್ ಈಗ ನಾನು ಬ್ಲಾಗ್ನ ಮಾಡ್ತಾ ಇರೋದು 9 ಗಂಟೆ. ಇವತ್ತು ತುಂಬ ಲೇಟಾಗಿ ಎದ್ದಿದ್ದೀನಿ, ತುಂಬ ಲೇಟಾಗಿ ಇದನ್ನು ಮಾಡ್ತಾ ಇದ್ದೀನಿ, ರೊಟ್ಟಿನ. ಇವತ್ತು ಮನೆಯಲ್ಲಿ ನೆನ್ನೆ ಸ್ವಲ್ಪ ಮಳೆ ಬಂದಿತ್ತು, ಹಾಗಾಗಿ ಈರಿಯನ್ನ ಎರ್ಚೋದಕ್ಕೆ ಹೋಗಿದ್ದಾರೆ, ಗೊಬ್ಬರ ಹಾಕೋದಕ್ಕೆ ಹೋಗಿದ್ದಾರೆ ಹೊಲಕ್ಕೆ. ನಾನು ಒಬ್ಬಳೇ ಇರೋದು, ಅವ್ರು ಬರೋ ಅಷ್ಟರಲ್ಲಿ ನಾನು ಇದೆಲ್ಲ ಮಾಡ್ಕೊಬೇಕು. ಈಗ ಇದು ಆಗಿದೆ, ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ನಾನು. ಸ್ವಲ್ಪ ಹೊತ್ತು ತಣ್ಣಗಾಗಬೇಕು, ಅದಕ್ಕೆ ಒಂದು ಬೇರೆ ಟ್ರಾನ್ಸ್ಫರ್ ಮಾಡಿ. ನನ್ನ ಮೊಬೈಲ್ ಬಿದ್ದೋಯ್ತು. ದಿನ ನನಗೆ ಇದೇ ಒಂದು ದೊಡ್ಡ ಪ್ರಾಬ್ಲಮ್. ಅದಕ್ಕೆ ಒಂದು ಸ್ಟ್ಯಾಂಡ್ನ ತೊಗೊತೀನಿ, ಅದಷ್ಟು ಬೇಗ ತೊಗೊತೀನಿ. ಇದು ಜಾಸ್ತಿ ತಣ್ಣಗಾಗಬೇಕು, ಪೂರ್ತಿಯಾಗಿ ತಣ್ಣಗಾಗಬೇಕು. ಹಾಗಾಗಿ ನಾನು ಫ್ಯಾನ್ ಹತ್ರ ಇಟ್ಬಿಟ್ಟು ಬರ್ತೀನಿ. ಫ್ಯಾನ್ ಆನ್ ಮಾಡಿಬಿಟ್ಟು ಫ್ಯಾನ್ ಹತ್ರ ಇಟ್ಟರೆ ಬೇಗ ಆಗುತ್ತೆ. ಮೇಲ್ಗಡೆ ನಾನು ಇಡ್ಲಿ ಪಾತ್ರೆ ಮತ್ತು ನನಗೆ ಅಪರೂಪಕ್ಕೆ ಯೂಸ್ ಆಗುವಂಥ ಪಾತ್ರೆನೆಲ್ಲ ಅಲ್ಲಿ ಇಟ್ಟಿದ್ದೀನಿ. ಮತ್ತು ಈ ಕಡೆ ಬಂದರೆ ಒಂದು ಸ್ಟವ್ ಇದೆ, ಇದೇ ನನಗೇನು ಯೂಸ್ ಆಗೋದಿಲ್ಲ, ಅದಕ್ಕೋಸ್ಕರ ಮೇಲೆ ಇಕ್ಕಿದ್ದೀವಿ. ಇನ್ನೂ ಕೂಡ ಪಾತ್ರೆ ತೊಳಿಬೇಕು. ಸ್ವಲ್ಪ ಹಾಲು ಕಾಯಿಸಬೇಕು. ಹಾಲು ಕಾಯಿಸಿ ಕೆನೆ ಎತ್ಬಿಟ್ಟು ನನ್ನ ಮಗಳಿಗೆ ಇದರಿಂದನೇ ಬೆಣ್ಣೆನ ಮಾಡೋದು, ತುಪ್ಪನ ಮಾಡೋದು ಇದರಿಂದನೇ. ಹಾಲು ಕಾಯಿಸುವಂಥ ಪಾತ್ರೆ ಇಲ್ಲ, ಹಾಗಾಗಿ ನಾನು ಇದನ್ನ ಫ್ರಿಜ್ಜಲ್ಲಿ ಇಡ್ತೀನಿ. ಆಮೇಲೆ ಕಾಯಿಸ್ಬಿಟ್ಟು ಇಟ್ಟರೆ, ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಜಾಸ್ತಿ ಕೆನೆ ಬರುತ್ತೆ. ಆವಾಗ ತೆಗೆದು ಒಂದು ಬಾಕ್ಸಲ್ಲಿ ಅಂದರೆ ಇದರಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟೊಂದಾಗಿದೆ. ಇನ್ನೊಂದು 2 ದಿನ ಇದನ್ನ ಬೆಣ್ಣೆನ ಮಾಡಬೇಕು. ಇದೆಲ್ಲ ಕ್ಲೀನಿಂಗ್ ಇದೆ ಇವತ್ತು. ಇದೆಲ್ಲ ತೆಗೆದು ತೊಳೆದು ಇಡಬೇಕು. ಹಬ್ಬಕ್ಕೆಲ್ಲ ತರಕಾರಿ ಎಲ್ಲ ತಂದುಬಿಟ್ಟಿದ್ದಾರೆ. ಇದು ಚಿಕ್ಕ ಫ್ರಿಜ್ಜು, ಇದು ದೊಡ್ಡ ಫ್ರಿಜ್. ಇದು ಚಿಕ್ಕ ಫ್ರಿಜ್ಜು, ಇದು ದೊಡ್ಡ ಫ್ರಿಜ್. ನಮ್ಮ ಮನೇಲಿ 2 ಫ್ರಿಜ್. ನಮಗೆ ಒಂದು ಸಾಕಾಗೋದಿಲ್ಲ, ಹಾಗಾಗಿ 2 ತೊಗೊಂಡ್ಬಂದಿದ್ದೀವಿ. ಇಲ್ಲಿ ರೆಡಿ ಪರೋಟ ಇದೆ, ನನ್ನ ಹಸ್ಬೆಂಡು ಹೋಟ್ಲದು. ಮತ್ತು ಇಲ್ಲಿ ಹುರುಳಿಕಾಳು, ಇವು ಆರಿಸಿರುವಂಥ ಹುರುಳಿಕಾಳು. ಇಲ್ಲ, ಇದು ಆರಿಸ್ಬೇಕಾಗಿರುವಂಥ ಹುರುಳಿಕಾಳು, ಇದು ಆರಿಸಿರುವಂಥ ಹುರುಳಿಕಾಳು. ಇದೆಲ್ಲ ಕಡಲೆಕಾಳು. ಮತ್ತು ಇಲ್ಲಿ ಹಾಲು ಪೌಡ್ರು, ಸೋಯಾ ಚಂಕ್ಸು, ಗಸಗಸೆ, ಈ ಥರದ್ದೆಲ್ಲ ಇದೆ ಇಲ್ಲಿ. ಇಲ್ಲಿ ತರಕಾರಿ, ಸೊಪ್ಪು, ಆ ಥರದ್ದೆಲ್ಲ ಇದೆ. ಇಲ್ಲೂ ಅಷ್ಟೆ. ನನಗೆ ಈಗ ಒಂದು ಫೋನ್ ಬರ್ತಾ ಇದೆ. ಫೋನ್ ಎಲ್ಲಿದೆ? ಫೋನ್ ಇಲ್ಲಿದೆ. ಹಲೋ, ಇಲ್ಲಿ ನಾನು ತಣ್ಣಗಾಗೋದಕ್ಕೆ ಅಂತ ಫ್ಯಾನ್ ಆನ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಇದು ಮಿಕ್ಸ್ ಮಾಡ್ತಾಯಿದ್ರೆ ಬೇಗ ತಣ್ಣಗಾಗುತ್ತೆ ಅಂತ ಹೇಳಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಕೈಯಲ್ಲಿ ಆಗ್ತಾಯಿಲ್ಲ ನನಗೆ ಮಿಕ್ಸ್ ಮಾಡೋದಕ್ಕೆ. ಒಂದು ಕೈಯಲ್ಲಿ ಮೊಬೈಲ್ ಇದೆಯಲ್ಲ, ಹಾಗಾಗಿ ಒಂದು ಕೈಯಲ್ಲಿ ಮಾತ್ರ ಮಿಕ್ಸ್ ಮಾಡಬೇಕು. ನನ್ನ ಮಗಳು ಎದ್ದೇಳೋ ಅಷ್ಟೊತ್ತಿಗೆ ಇದೆಲ್ಲ ಮಾಡ್ಕೊಬೇಕು ನಾನು. ಅವಳಿವಾಗ ಜಾಸ್ತಿ ಹೊತ್ತು ನಿದ್ದೆ ಮಾಡ್ತಾಯಿಲ್ಲ, ಸ್ವಲ್ಪ ಹೊತ್ತು ಮಾತ್ರ ನಿದ್ದೆ ಮಾಡ್ತಾಳೆ. ಹಾಗಾಗಿ ನನಗೆ ಸ್ವಲ್ಪ ಕೆಲಸಗಳು ಲೇಸಿಯಾಗಿ ಆಗ್ತಾಯಿದೆ. ಬುಧವಾರ ಹಬ್ಬ ಫ್ರೆಂಡ್ಸ್, ಎಲ್ಲ ಬಂದುಬಿಡಿ. ನಾವು ಸ್ವೀಟ್ನ ಮಾಡ್ತೀವಿ, ಖಾರ ಮಾಡಲ್ಲ. ನನ್ನ ಅಪ್ಪನ ಮನೆಯಲ್ಲಿ ಇದು ಮಾರ್ನಮಿ ಹಬ್ಬನ ಆಯುಧ ಪೂಜೆಗೆ ಮಾಡ್ತಾಯಿದ್ದು ನಾವು. ಇಲ್ಲಿ ಅಮಾವಾಸ್ಯೆಗೆ ಮಾಡ್ತಾರೆ. ಬುಧವಾರ ಗಾಂಧಿ ಜಯಂತಿ ಮತ್ತು ನಮ್ಮ ಹಬ್ಬ 2 ಕೂಡ ಇದೆ. ಎಲ್ಲ ಬಂದುಬಿಡಿ ಫ್ರೆಂಡ್ಸ್ ಬುಧವಾರ ನಮ್ಮ ಮನೆಗೆ. ಯಾರೋ ಬೈಕೊಂಬೇಡಿ ಸ್ವೀಟ್ನ ಮಾಡ್ತಾರೆ ಅಂತ. ನಾವು ಈ ಹಬ್ಬಕ್ಕೆ ಸ್ವೀಟ್ನೇ ಮಾಡೋದು. ಬರೀ ಮಾಡಿಕೊಂಡು ಊಟ ಮಾಡೋದಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಪೂಜೆ ಇದೆ ಅಷ್ಟೆ. ಹಿರಿಯರು ಬರ್ತಾರಲ್ಲ, ಸತ್ತೋಗಿರೋವಂಥ ವ್ಯಕ್ತಿಗಳು,
ಬಂದ್ಬಿಟ್ಟು ಉಣ್ಕೊಂಡು ತಿನ್ಕೊಂಡು ಹೋಗ್ತಾರಂತೆ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಊಟ ಅದು ಅದ್ರ ಮುಂದೆಗಡೆ ನಾವು ಉಪ್ಪುಜಿರ್ತೀವಲ್ಲ ಅದ್ರ ಮುಂದೆಗಡೆ ಇಟ್ಟಿರೋಂಥ ಐಟಮ್ಸ್ ಎಲ್ಲ ಸೆಪ್ಪೆ ಸೆಪ್ಪೆ ಥರ ಇರುತ್ತಂತೆ. ಅದು ಏನಕ್ಕಿಂತ ನನಗೆ ಗೊತ್ತಿಲ್ಲ. ಹಿರಿಯರೇ ಬಂದು ಉಪ್ಪು ಖಾರನೆಲ್ಲ ತಿನ್ಕೊಂಡು ಹೋಗ್ಬೋದು, ಇನ್ನು ಮಿಕ್ಕಿದೆಲ್ಲ ನಮ್ಗೆ ಹಂಗೆ ಬಿಟ್ಬಿಟ್ಟು ಉಪ್ಪು ಖಾರ ಮಾತ್ರ ತಿನ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ. ಅದಕ್ಕೆ ಅದು ಸೆಪ್ಪೆ ಸೆಪ್ಪೆ ಥರ ಫೀಲ್ ಆಗುತ್ತೆ. ಇಲ್ಲ ಗೊತ್ತಿಲ್ಲ, ಒಂದು ನೈಟ್ ನಾನು ಇಟ್ಬಿಟ್ಟು ನೋಡ್ತೀನಿ. ಓಪನ್ ಆಗಿ ಇಟ್ಬಿಟ್ರೆ ಅದು ಸೆಪ್ಪೆ ಥರ ಬರುತ್ತೋ ಇಲ್ಲ ಹಿರಿಯರೇ ಬಂದು ತಿನ್ಕೊಂಡು ಹೋಗ್ತಾರೋ ಅಂತ ನೋಡಬೇಕು. ನಾನು ವೀಡಿಯೋನ ಅಥವಾ ಮೊಬೈಲ್ನ ಇಟ್ಬಿಟ್ಟು ಆನ್ ಮಾಡಿಬಿಟ್ಬಿಡ್ತೀನಿ, ವೀಡಿಯೋ ಮಾಡ್ಕೊಳತ್ತೆ. ಹಿರಿಯರು ಬರ್ತಾರೋ ಬರಲ್ವ ನೋಡೋಣ ಅಲ್ವಾ. ನಾವೆಲ್ಲ ಮಲ್ಕೊಂಡ್ಮೇಲೆ ಬರ್ತಾರಂತೆ ಫ್ರೆಂಡ್ಸ್ ಊಟ ಮಾಡೋದಕ್ಕೆ. ಅವರು ಬಂದರೆ ನಾವೇನು ತಿನ್ಕೊಂಬಿಡ್ತೀವಿ ಅವ್ರನ್ನ, ನಮ್ಮ ಕಣ್ಣೆದ್ರಿಗೆ ಬರೋದೇ ಇಲ್ಲ ಅವರು. ಏನೋ ನಮ್ಮ ಕಂಡವ್ರಿಗೆ ಭಯ ಅನಿಸುತ್ತೆ, ಅದಕ್ಕೆ ನಾವೆಲ್ಲ ಮಲ್ಕೊಂಡ್ಮೇಲೆ ಬರ್ತಾರೋ ಅವರು. ನಾವು ಡೋರೆಲ್ಲ ಕ್ಲೋಸ್ ಮಾಡಿ ಮಲ್ಕೊತೀವಿ, ಅದು ಯಾವಾಗ ಬರ್ತಾರೋ ಅದೆಲ್ಲ ಬರ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್. ಯಾರ್ಯಾರೆಲ್ಲ ಮಾರ್ನಮಿ ಹಬ್ಬನ ಈ ಬುಧವಾರ ಮಾಡ್ತೀರಾ ಕಮೆಂಟ್ ಮಾಡಿ, ನಾನು ಬರ್ತೀನಿ ಹಬ್ಬಕ್ಕೆ. ಮನೆಯಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ಈ ಥರ ಓಪನಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಗೊಬ್ಬರ ಎರಚೋದಕ್ಕೆ ಹೋಗಿದ್ದಾರೆ. ನೆನ್ನೆ ಸಂಜೆ ಮಳೆ ಬಂತು ನಮ್ಮೂರಲ್ಲಿ, ಹಾಗಾಗಿ ಗೊಬ್ಬರ ಎರಚೋದಕ್ಕೆ ಹೋಗಿದ್ದಾರೆ. ನನ್ನ ಮಗಳು ಕೂಡ ಮಲಗಿದ್ಲಲ್ಲ, ಅದಕ್ಕೆ ಆರಾಮಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಯಾರು ತಪ್ಪು ತಿಳ್ಕೊಂಬಿಡಿ ಆಯಿತಾ. ನನಗೆ ಯಾರಾದರೂ ಇದ್ದರೆ ಆ ಥರ ಓಪನಾಗಿ ಮಾತಾಡೋದಕ್ಕೆ ಆಗಲ್ಲ. ನೋಡಿ ಫ್ರೆಂಡ್ಸ್, ಇನ್ನೂ ತಣ್ಣಗೋಗೋದಿದೆ. ಹೊಗೆ ಎಲ್ಲ ಯಾವ ರೀತಿ ಬರ್ತಿದೆ ನೋಡಿ, ಕಾಣ್ತಾ ಇದೆಯಾ? ಕಾಣ್ತಿಲ್ಲ, ಮೊಬೈಲಲ್ಲಿ ಕಾಣಲ್ಲ. ನಾನು ಒಂದೊಂದು ಟೈಮು ಸೀರಿಯಸ್ ಆಗಿರ್ತೀನಿ, ಇನ್ನೊಂದೊಂದು ಟೈಮು ಈ ಥರ ಒಂಥರ ಕಪ್ಪಿ ಥರ ಇರ್ತೀನಿ. ಯಾವಾಗಲೂ ಬೈಸ್ಕೊಳ್ಳೋದೇ ಆಗುತ್ತೆ ನನ್ನ ಹಸ್ಬೆಂಡ್ ಹತ್ರ. ನಾನು ಕೋತಿ ಥರ ಇರ್ತೀಯ ಅಂತ ಬೈತಾರೆ ನಾನು. ನಿಮಗೆ ಇವತ್ತು ನನ್ನ ಗುಂಡುನ ತೋರಿಸ್ತೀನಿ ಬನ್ನಿ. ಮುದುಗುಂಡೆ ಗುಂಡ ಹಾಯ್ ಮಾಡು, ಹಾಯ್. ಎದ್ದಾಳೋ, ರೆಸ್ಪೆಕ್ಟ್ ಇಲ್ಲ ನಿನಗೆ. ನನ್ನ ಕಂಡ್ರೆ ರೆಸ್ಪೆಕ್ಟೇ ಇಲ್ಲ ಫ್ರೆಂಡ್ಸ್ ಅವನಿಗೆ. ಈಚೆ ಕಡೆ ತುಂಬ ಬಿಸಿಲಿದೆ, ಬೆಳಗ್ಗಿನ ಇವತ್ತು ಬಿಸಿಲಿದೆ. ನಾನು ಲೈಟ್ನ ಆನ್ ಮಾಡೇ ಬಿಟ್ಟು ಬಂದಿದ್ದೀನಿ. ಕರೆಂಟ್ ಬಿಲ್ ಜಾಸ್ತಿ ಬರುತ್ತಲ್ವ ಫ್ರೆಂಡ್ಸ್, ಲೈಟ್ನ ಆಫ್ ಮಾಡಬೇಕು ಯಾವಾಗಲೂ. ಇದೆ ಅಂತ ಹೇಳಿ ಲೈಟೆಲ್ಲ ಉರ್ಸೋದಕ್ಕೆ ಹೋಗಬಾರ್ದು. ಅದು ನಮ್ಮ ಒಂದು ದುಡ್ಡಿಂದನೇ ಲೈಟ್ ಬಿಲ್ ಬರುತ್ತೆ, ಜಾಸ್ತಿ ಬರುತ್ತೆ. ಹೋದ ತಿಂಗಳು 800 ಚಿಲ್ಲರೆ ಬಂದಿತ್ತು ನಮ್ಮದು. ಯಾಕಂದರೆ ನನ್ನ ಮಗಳನ್ನ ಲೈಟ್ ಆನ್ ಮಾಡಿಸೇ ಮಲಗಿಸ್ತೀನಿ. ಲೈಟ್ ಆಫ್ ಆದರೆ ಮಲಗಲ್ಲ ಅವಳು, ಹಾಗಾಗಿ ಲೈಟ್ ಆನ್ ಮಾಡೇ ಬಿಡಬೇಕು ಅವಳು ಮಲಗಿದ್ದಾಗೆಲ್ಲ. ಮತ್ತು ಫ್ಯಾನ್ ಕೂಡ ಓಡುತ್ತೆ, ಯಾಕಂದರೆ ಅಲ್ಲಿ ಸೌಂಡ್ ಅಂತ ಹೇಳ್ಬಿಟ್ಟು ನಾನು ಫ್ಯಾನ್ ಯಾವಾಗಲೂ ಆನ್ ಮಾಡಿರ್ತೀನಿ. ಹಾಗಾಗಿ ಕರೆಂಟ್ ಬಿಲ್ ಜಾಸ್ತಿ ನಮ್ಮಿಂದಲೇ ಬರುತ್ತೆ. ಇಷ್ಟು ದಿನ ಫ್ರೀ ಇತ್ತು, ಮತ್ತು ಇವಾಗ ಜಾಸ್ತಿ ಬರ್ತಿದೆ. ನಮ್ಮ ದುಡ್ಡು ನಮಗೆ ಹಾಕ್ತಾರೆ ಫ್ರೆಂಡ್ಸ್, ಯಾರೂ ಫ್ರೀಯಾಗಿ ಕೊಡೋಲ್ಲ. ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಯಾವಾಗ ತಣ್ಣಗಾಗುತ್ತೋ ಗೊತ್ತಿಲ್ಲ, ತುಂಬ ಬಿಸಿ ಇದೆ. ಯಾರೆಲ್ಲ ಈ ಥರ ಅಕ್ಕಿ ರೊಟ್ಟಿ ಮಾಡ್ತೀರಾ ಕಮೆಂಟ್ ಮಾಡಿ. ನನಗಿವತ್ತು ಅಕ್ಕಿ ರೊಟ್ಟಿ ತಿನ್ನಬೇಕಂತ ತುಂಬ ಆಸೆ ಇದೆ. ಯಾಕಂದರೆ ನನಗೆ ಸ್ವಲ್ಪ ನೆಗಡಿ ಆಗಿತ್ತು ನೋಡಿ, ಸ್ವಲ್ಪ ಇನ್ನೂ ಹಾಗೇ ಇದೆ, ಗಂಟ್ಲೆಲ್ಲ ಒಂಥರ ಆಗಿದೆ. ಹಂಗಾಗಿ ಈ ಥರದ್ದು ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಆಸೆ. ಇದ್ರ ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿ ಇದ್ರೆ ಸೂಪರಾಗಿರ್ತಿತ್ತು. ಈಗ ಮಾವಿನಕಾಯೇ ಸಿಗೋಲ್ಲ, ಮಾವಿನಕಾಯಿ ಸೀಸನ್ನೇ ಇಲ್ಲ. ಹಾಗಾಗಿ ಬರೀ ಚಟ್ನಿನ ಮಾಡಿದ್ದೀನಿ. ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ ಕಾಯಿ ಚಟ್ನಿ. ಇದು ಅಕ್ಕಿ ರೊಟ್ಟಿಗೆ, ರಾಗಿ ರೊಟ್ಟಿಗೆಲ್ಲ. ಇದು ಗುಡ್ಗಾರ ಇದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಗುಡ್ಗಾರ ನಮ್ಮವ್ವ ಮಾಡೋಳು, ನಮ್ಮವ್ವ ತುಂಬ ಚೆನ್ನಾಗಿ ಮಾಡ್ತಾಳೆ. ಅವ್ವ ಅಂದರೆ ಅಮ್ಮ, ನಮ್ಮಮ್ಮ. ಅಮ್ಮ ಅಂತಲೇ ಕೂಗೋದು.
ಬಟ್ ಅವಾಗವಾಗ ಅವ ಅಂತ ನಮ್ಮದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ನಾನು ನಮ್ಮೂರಿಗೆ ಹೋಗೋದಿಲ್ಲ, ಅವ್ರು ನನ್ನ ಕರೆಯೋದಿಲ್ಲ, ಅವ್ರು ನನ್ನ ಮಾತಾಡ್ಸೋದಿಲ್ಲ. ನಮ್ಮ ಡ್ಯಾಡಿಗೆ ಒಂದೇ ಮಾತಾಡ್ಸುತ್ತೆ ನಾನು ಏನು ತಪ್ಪು ಮಾಡಿದ್ದೀನಿ ಫ್ರೆಂಡ್ಸ್? ಪ್ರೀತಿ ಮಾಡಿದ್ದೀನಿ, ಮದುವೆ ಆಗಿದ್ದೀನಿ, ಅಷ್ಟು ಬಿಟ್ಟರೆ ಇನ್ನೇನು ತಪ್ಪು ಮಾಡಿದ್ದೀನಿ ನಾನು? ಏನೋ ಬಿಡಿ, ಅವರ ಫೀಲಿಂಗೇ ಬೇರೆ, ನನ್ನ ಫೀಲಿಂಗೇ ಬೇರೆ. ಅದು ಯಾವಾಗ ಬರ್ತಾರೋ ಬರಲಿ, ಯಾವಾಗ ಕರೀತಾರೋ ಕರೀಲಿ, ನಾನಂತೂ ಹೀಗೆ ಇರ್ತೀನಿ. ಖುಷಿಯಾಗಿದ್ದೀನಿ, ಬಟ್ ತುಂಬ ಖುಷಿಯಾಗಿದ್ದೀನಿ ನಾನು ಫ್ರೆಂಡ್ಸ್. ನನ್ನ ಮೊಬೈಲ್ ಮೇಲೆಲ್ಲ ಇಟ್ಟು ಆಡ್ತಾ ಇದು ನಾನು ಮಿಕ್ಸ್ ಮಾಡ್ತಾ ಇರೋವಂಥದ್ದು ನೋಡಿ. ಸ್ವಲ್ಪ ಆಲಯ 9:15 ಆಯಿತು ಫ್ರೆಂಡ್ಸ್. ನಾನು ಇದೆಲ್ಲ ಯಾವಾಗ ಮಾಡೋದು ಗೊತ್ತಿಲ್ಲ, ಯಾವಾಗ ತಿಂತೀನೋ ಗೊತ್ತಿಲ್ಲ, ಬಟ್ ಹೊಟ್ಟೆ ಹಸಿತಾ ಇದೆ. ನೆನ್ನೆ ಮಟನ್ ಬಿರಿಯಾನಿ ತಿಂದಿದ್ದೆ. ಬರೀ ಮಟನ ಒಂದು 4 ಪೀಸ್ ತಿಂದೆ ಅಷ್ಟೇ, ಅಷ್ಟಕ್ಕೆ ಹೊಟ್ಟೆ ತುಂಬಿದು. ಸ್ವಲ್ಪ ತಿಂದೆ ಅಷ್ಟೇ. ಅನ್ನನ ಬಿರಿಯಾನಿ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್. ಬಿರಿಯಾನಿ ನಾನು ಮಾಡಿದ್ದಲ್ಲ, ನಮ್ಮೂರಲ್ಲಿ ಒಂದು ಫಂಕ್ಷನ್ ಇತ್ತು. ಏನಂದರೆ ಇಲ್ಲಿ ಮಾರಮ್ಮ ಅಂತ ಇದೆ, ಮಾರಮ್ಮ ಸತ್ಯ ಇಲ್ಲ ಅಂತ ಹೇಳ್ಬಿಟ್ಟು ಕಣ್ಣನ್ನ ಕೆರೆಸ್ಕೊಂಬರಕ್ಕೆ ಹೋಗಿದ್ರು. ಅದೆಲ್ಲ ಬಂತು, ಹೋಗಿ ತೊಗೊಂಡು ದೇವ್ರನ್ನ ಕರ್ಕೊಂಡು ಬಂದರು. ಅದಕ್ಕೆ 2 ಮರಿ ಕಟ್ಟಿದ್ರು. 2 ಮರಿ ಕಟ್ಟಿದ್ರಲ್ಲ, ಅದನ್ನು ಬಿರಿಯಾನಿ ಮಾಡಿದ್ದು. ನಿನ್ನೆ ಒಂದು 9:30 10 ಗಂಟೆ ಆಗಿತ್ತು ನಾನು ತಿಂದಾಗ. ಹಾಗಾಗಿ ನನ್ನ ಟಿಫನ್ ಊಟದ ಟೈಮು ಮೀರೋದ್ಮೇಲೆ ನನಗೆ ತಿನ್ನೋದಕ್ಕೆ ಕಷ್ಟ. ಹಾಗಾಗಿ ಸ್ವಲ್ಪನೇ ಇಡ್ಸಿದ್ದು ತಿಂದಿದ್ದು. ಅದಕ್ಕೆ ಹೊಟ್ಟೆ ಹಸಿತೈತೆ ನನಗೆ. ಇದನ್ನೆಲ್ಲ ನೋಡ್ತಿದ್ರೇ ಹೊಟ್ಟೆ ಹಸಿತೈತೆ ಫ್ರೆಂಡ್ಸ್. ಈಗ ಇದು ಒಂದು ಮಟ್ಟಿಗೆ ತಣ್ಣಗಾಗಿದೆ. ಈಗ ನಾನು ಹೋಗಿ ಮಿಕ್ಸ್ ಮಾಡೋಣ ಬನ್ನಿ. ನಾನಲ್ಲ, ನೀವು ಕೂಡ ಬನ್ನಿ ಮಿಕ್ಸ್ ಮಾಡೋಣ. ಈಗ ಫ್ಯಾನ್ ಆಫ್ ಮಾಡಿದ್ದೀನಿ. ಈಗ ಇದು ತೊಗೊಂಡು ನಾನು ಒಳಗಡೆ ಹೋಗ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ನನ್ನ ಮಗಳು ಬೇಗ ಎದ್ದೇಳ್ತಾಳೆ ಅಂತ. ಬೇಗ ಎದ್ದಿದ್ದಾಳೆ. ನನ್ನ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಹಾಗಾಗಿ ಚಾರ್ಜಿಗೆ ಹಾಕಿ ಈ ಹಿಟ್ಟಿನ ಜೊತೆಗೆ ನಾನು ಇನ್ನೂ ಸ್ವಲ್ಪ ಹಸಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಅಕ್ಕಿ ಹಸಿಟ್ಟನ್ನ ಕಲಿಸ್ಕೊಂಡು ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಇಲ್ಲಿ 2 ರೊಟ್ಟಿನ ಹಾಕಿದ್ದೀನಿ. ಇಲ್ಲಿ ಇನ್ನೊಂದು ಆಗ್ತಾಯಿದೆ, ಮತ್ತು ಅಲ್ಲೊಂದು ಅರ್ದಿದ್ದೀನಿ. ಬಟ್ ನನ್ನ ಮಗಳು ಎದ್ದಿದ್ದಾಳೆ, ಅವಳನ್ನ ಸ್ವಲ್ಪ ಹೊತ್ತು ನೋಡ್ಕೊಬೇಕಲ್ಲ, ಹಾಗಾಗಿ ನೋಡ್ಕೋತಾ ಮಾಡ್ತಾಯಿದ್ದೀನಿ. ಒಂದು ಕೈಲಿ ಅವಳನ್ನ ಎತ್ಕೊಂಡು ಇನ್ನೊಂದು ಕೈಲಿ ಮಾಡ್ತಾಯಿದ್ದೀನಿ. ವಿಶೇಷ ಈ ರೊಟ್ಟಿಗೆ ವಿಶೇಷ ಏನಂದರೆ, ನಾನು ನೀರಿನ ಬದಲು ಎಣ್ಣೆ ಹಾಕಿದ್ರೆ ಸೂಪರಾಗಿ ಇಷ್ಟ, ನನಗೆ ತುಂಬ ಇಷ್ಟ ಆಗುತ್ತೆ. ಸೂಪರಾಗಿ ಕೂಡ ಇರುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಕೈಲಿ ನಮ್ಮ ಮಗಳು ಮತ್ತು ಮೊಬೈಲ್ 2 ಇಟ್ಕೊಂಡು ಇನ್ನೊಂದು ಕೈಲಿ ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿ ಮಾಡ್ತಾಯಿದ್ದೀನಿ. ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ತುಂಬ ಸ್ಮೂತಾಗಿ ಕೂಡ ಬರುತ್ತೆ. ನಮ್ಮ ಮದುವೆ ಸ್ವಲ್ಪ ಕಿತ್ತಾಕ್ಬಿಟ್ಟೆ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ ಮತ್ತೆ ಮಾಡಿದ್ದಾದಮೇಲೆ ನಾನು ತೋರಿಸ್ತೀನಿ. ಇದನ್ನ ನಾವು ಏನು ಹೇಳ್ತಾರೆ ಅದಕ್ಕೆ, ಒಬ್ಬಟ್ಟು ಮಾಡ್ತೀವಲ್ಲ, ಸೊ ಒಬ್ಬಟ್ಟು ಥರನಾದ್ರೂ ಕವರ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ನಾವು ಒದ್ಬೋದು. ಇಲ್ಲಾಂತಂದರೆ ಈ ಥರ ಚಪಾತಿ ಅರಿತೀವಲ್ಲ, ಆ ರೀತಿ ಬೇಕಾದರೂ ಅರಿಬೋದು. ನಾನು ಚಪಾತಿ ಅರಿತಾರಲ್ಲ ಆ ರೀತಿ ಅರಿತಾ ಇದ್ದೀನಿ. ನನಗೆ ಕವರ್ ಸಿಗಲಿಲ್ಲ, ಹಂಗಾಗಿ ಚಪಾತಿ ಥರ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಮೈದಾ ಮತ್ತು ಗೋಧಿ ಹಸಿಟ್ಟು ಈ ಥರದ್ದೇನು ಮಿಕ್ಸ್ ಮಾಡ್ಕೊಂಡಿಲ್ಲ, ಬರೀ ಅಕ್ಕಿ ಹಸಿಟ್ಟಿನಲ್ಲಿ ಈ ಥರ ಸ್ಮೂತಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಬೇಕಾದರೆ ನೀವೇ ಪದೇ ಮಾಡಿಕೊಂಡು ತಿಂತೀರಾ. ಸೊ ಈಗ ಅಕ್ಕಿ ರೊಟ್ಟಿ ಎಲ್ಲ ಪೂರ್ತಿ ಆಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಹಸಿಟ್ಟೆಲ್ಲ ಚೆಲ್ಲಿದೆ ಅಂತ ಹೇಳಿ. ಸೊ ರೊಟ್ಟಿ ಮಾಡಿದ್ಮೇಲೆ ಇದೊಂದು ಕ್ಲೀನಿಂಗ್ ಜಾಸ್ತಿನೇ ಇರುತ್ತೆ. ಈಗ ಹೋಗ್ಬಿಟ್ಟು ನಾನು ಕೂಡ ತಿನ್ನಬೇಕು. ಇದು ಮಧ್ಯಾಹ್ನದ ಒಂದು ವಿಡಿಯೋ. ನಾನು ಐಸ್ ಕ್ರೀಮ್ ತಗೊಂಬ ಅಂತ ಹೇಳಿ ತುಂಬ ದಿನದಿಂದ
ಹಸ್ಬೆಂಡ್ನ ಕೇಳ್ತಾ ಇದ್ದೆ ನನಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿ. ಬಂಗಾರಿ ನನ್ನ ಮಗಳಿಗೆ ನೆಗಡಿ ಆಗುತ್ತೆ ಅಂತ ಹೇಳಿ ತಂದು ಕೊಟ್ಟಿರಲಿಲ್ಲ. ಇವತ್ತು ತೊಗೊಂಬಂದು ಕೊಟ್ಟಿದ್ದಾರೆ. ಇವತ್ತು ಎರಡೆರಡು ಐಸ್ ಕ್ರೀಮ್ನ ತಿಂತಾಯಿದ್ದೀನಿ ನಾನು ಚೊಕೊಬಾರ್ ತೊಗೊಂಬ ಅಂತ ಹೇಳಿದ್ದೆ. ಚೊಕೊಬಾರ್ ಇಲ್ಲ ಅಂತ ಹೇಳಿ ಕೋನ್ ಐಸ್ ತೊಗೊಂಬಂದಿದ್ದಾರೆ. ಬಟ್ ಯಾವುದೋ ಒಂದು ಅಪರೂಪಕ್ಕೆ ಸಿಕ್ಕಿತ್ತಲ್ಲ ಅಂತ ಹೇಳ್ಬಿಟ್ಟು ಎರಡು ಕೂಡ ನಾನೇ ತಿಂದೆ. ನಮ್ಮ ಅವನ ಪಾಲಿಂದು ನನ್ನ ಪಾಲಿಂದು ಎರಡು ಕೂಡ ನಾನೇ ತಿಂದೆ. ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದಂತ ಮರಿಬೇಡಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್. ನನ್ನ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ. ನಾನು ಐಸ್ ತಿನ್ನೋದ್ರಿಂದ ನನ್ನ ಮಗಳಿಗೆ ಯಾವುದೇ ಥರ ನೆಗಡಿ ಏನೂ ಆಗೋದಿಲ್ಲ. ಬಟ್ ದೊಡ್ಡವರು ಆ ಥರ ಹೇಳ್ತಾರೆ ಅಷ್ಟೇ, ಅದರಿಂದ ಏನೂ ಆಗೋದಿಲ್ಲ.